ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ನಾವು ಸಂಡೇನೇ ವಿಡಿಯೋ ಮಾಡ್ತಾ ಇರೋದು. ಇನ್ನೇನು ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗುತ್ತೆ ನಮಗೆ ಸಂಡೇ, ಸೊ ನಾವು ಸಂಡೇನೇ ವಿಡಿಯೋ ಮಾಡೋದು. ಆ್ಯಂಡ್ ಈಗ ಟೈಮ್ ಎಷ್ಟು ಗೊತ್ತಾ, 12 ಆಗಿದೆ. 12 ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮನೆ ಕೆಲಸ ಎಲ್ಲ ಈಗ ಮುಗಿಸಿ ಈಗ ತಿಂಡಿ ಮಾಡಬೇಕು. 12 ಹೋಗ್ಬಿಟ್ಟೈತೆ, ತಿಂಡಿ ಮಾಡುವ ಅಷ್ಟರಲ್ಲಿ. ಆ್ಯಂಡ್ ಇನ್ನೊಂದು, ನಾನು ಬೆಳಿಗ್ಗೆ ಬಿಸಿಬೇಳೆಭಾತ್ ಮಾಡಿದ್ದಿದ್ದು ರೆಸಿಪಿನ ಆ್ಯಡ್ ಮಾಡ್ತೀನಿ. ನೀವು ಆ ರೆಸಿಪಿನ ನೋಡ್ಕೊಂಡು ಬನ್ನಿ. ಎಸ್ ಗೈಸ್, ನಾನೀಗ ಹಾಕೋ ಬಂದಿದ್ದೀನಿ ತಿಂಡಿನ. ಕಾಣಿಸಲ್ಲ ಖಾರ ಬಂದು ಮಿಸ್ಸಿಂಗ್ ಆಗಿದೆ. ಅದ್ರ ಬದಲು ಮಿಕ್ಸ್ಚರ್ ಹಾಕ್ಕೊಂಡು ತಿಂದ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಜಸ್ಟ್ ನಮ್ಮ ಸಂಡೇ ವ್ಲಾಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ನಮ್ಮ ಡೈಲಿ ರೊಟೀನ್ ಹಿಂಗಿರಲ್ಲ, ಬಟ್ ಸಂಡೇ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ. ಮನೆ ಕೆಲಸ ಎಲ್ಲ ಮಾಡಿ ತಿಂಡಿ ಮಾಡಿ ಸ್ವಲ್ಪ ಏನಾದರೂ ಬೇರೆ ಥರ ಬರ್ಕಿರುತ್ತೆ. ಸೊ ಇವತ್ತಿನ ಸಂಡೇ ವ್ಲಾಗ್ ಹೆಂಗಿರುತ್ತೆ, ನನ್ನ ಸಂಡೇ ಲೈಫ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ನೀವು ಅಷ್ಟೇ ಬಿಸಿಬೇಳೆಭಾತ್ ರೆಸಿಪಿನ ನೋಡ್ಕೊಬನ್ನಿ. ಮೊದಲು 1 ಕಪ್ ಅಕ್ಕಿಗೆ ಒಂದು 1/2 ಕಪ್ ಆಗೋಷ್ಟು ಸಾಂಬಾರು ಬೇಳೆ ಇರುತ್ತಲ್ಲ, ತೊಗರಿಬೇಳೆ, ಅದನ್ನು ತೊಗೊಂಡು ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು ವಿಷಿಲ್ ಕೂಗಿಸ್ಕೊಂಬಿಡಿ. ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು, ಏನಕ್ಕಂದರೆ ಅದು ಸ್ವಲ್ಪ ತೆಳುವಾಗಿ ಬರಬೇಕು. ಆಮೇಲೆ ಅದೊಂದು ವಿಷಿಲ್ ಕೂಗೋ ಅಷ್ಟರಲ್ಲಿ ಒಂದು ಸೈಡಲ್ಲಿ ತರಕಾರಿ ಕಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ತೊಳ್ಕೊಂಡಿಟ್ಕೊಂಡ್ರೆ ಅದು ಒಂದು ಕೂಗಿದ ತಕ್ಷಣ ಇದನ್ನು ಹಾಕ್ಬೋದು. ಏನಕ್ಕೆ ಒಂದು ಕೂಗಿಸೋದಂದರೆ ಬೇಳೆ ಏನಾದರೂ ಬೇಯ್ದೆ ಹೋಗುತ್ತಂತ. ಆಮೇಲೆ ಈ ಸೈಡ್ ಒಂದು ವಿಷಿಲ್ ಅದು ಹೋಗಿರುತ್ತೆ. ದೆನ್ ನಾವು ಅದಕ್ಕೆ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಬೇಕು. ಆಮೇಲೆ ಮತ್ತೆ ಇನ್ನೊಂದು ವಿಷಿಲ್ ಕೂಗಿಸ್ಕೊಬೇಕು. ಒಂದು ಸ್ವಲ್ಪ ನಾನು ವಾಯ್ಸು ಕಿಚಿ ಅನಿಸ್ಬೋದು, ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಬಟ್ ಆದ್ರೂ ಪ್ರೊಸೆಸ್ ಹೇಳ್ತೀನಿ ಕೇಳಿಸ್ಕೊಂಬಿಡಿ. ಆಮೇಲೆ ಇದು ಇನ್ನೊಂದು ವಿಷಲ್ ಹಾಕೋ ಅಷ್ಟರಲ್ಲಿ ಇನ್ನೊಂದು ಸೈಡ್ ಒಗ್ಗರಣೆ ಹಾಕ್ಕೊಬೇಕು. ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿ, ಆಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ, ಆಮೇಲೆ ನೆಕ್ಸ್ಟು ಸ್ವಲ್ಪ ಈರುಳ್ಳಿ, ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಬೇಕು. ಅದೆಲ್ಲ ಬಾಡಿ ಆದಮೇಲೆ ಟೊಮೊಟೊನ ಎತ್ತಿ ಅದರಲ್ಲಿ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ನೀವು. ಸೊ ಟೊಮೊಟೊ ಸ್ವಲ್ಪ ಎಲ್ಲ ಸಾಫ್ಟ್ ಆಗಬೇಕು ಅಂದರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಅಲ್ಲಿ ರೈಸ್ಗೂ ಉಪ್ಪು ಆ್ಯಡ್ ಮಾಡಿದ್ದೀನಿ, ಅದು ವಿಡಿಯೋ ಮಾಡೋದು ಮಿಸ್ ಆಯಿತು. ನೀವು ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರು ಅಂದರೆ ಸಪ್ಪೆ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ 2 ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡು, ನೆಕ್ಸ್ಟ್ ಅದಕ್ಕೆ ಪೂರ್ತಿ ಒಂದು 10 ರೂಪೀಸ್ದು ವಾಂಗಿಬಾತ್ ಪೌಡರ್ ಬರುತ್ತೆ, ಆ ವಾಂಗಿಬಾತ್ ಪೌಡರ್ ಪೂರ್ತಿನೂ ನಾನು ಯೂಸ್ ಮಾಡಿದ್ದೀನಿ. ಆ ವಾಂಗಿಬಾತ್ ಪೌಡರ್ ಪೂರ್ತಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಎಲ್ಲನೂ. ನೀವು 1 ಲೋಟಕ್ಕೆ ಮಾಡಿದ್ರೆ ಆರಾಮ್ಸು 2-3 ಜನ ಹೊಟ್ಟೆ ತುಂಬ ತಿನ್ಬೋದು. ಅದಾದಮೇಲೆ ಅದು ಫ್ರೈ ಆದಾಗ ಹುಣಸೆಹಣ್ಣು ಹುಳಿ ಬಿಟ್ಕೊಬೇಕು. ಅದಕ್ಕೆ ಹುಣಸೆಹಣ್ಣು ಹುಳಿ ಬಿಟ್ಕೊಂಡು ಅದನ್ನು ಪೂರ್ತಿ ಎಲ್ಲ ಕಲಿಸ್ಬಿಟ್ಟು ಅದೊಂದು ಸ್ವಲ್ಪ ಕುದಿ ಬರೋಕ್ಕೆ ಬಿಡಬೇಕು. 1-2 ನಿಮಿಷ ಅದು ಕುದಿ ಬಂದರೆ ಸಾಕು. ಪೂರ್ತಿ ಅದೆಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಆಮೇಲೆ ನೆಕ್ಸ್ಟು ಈ ಸೈಡು ವಿಜಿಲ್ ಹೋಗಿರುತ್ತಲ್ಲ, ಅದನ್ನೆಲ್ಲನೂ ನಮಗೆ ಸಾಕ ತೆಳುವಿರೋದು ಅಥವಾ ಇನ್ನೂ ತೆಳ್ಳಬೇಕಂದ್ರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಈ ಟೈಮಲ್ಲಿ ಇಟ್ಕೊಂಡು ನೀವೇನು ಒಗ್ಗರಣೆ ಮಾಡಿರ್ತೀರ ಅದನ್ನು ಪೂರ್ತಿ ತೆಗೆದು ಅದರಲ್ಲಿ ಹಾಕಿ. ನೀವು ಒಗ್ಗರಣೆಗೆ ಗೋಡಂಬಿ, ಕಡಲೆಬೀಜ ಎಲ್ಲ ಆ್ಯಡ್ ಮಾಡ್ಬೋದು, ಬಟ್ ನನಗೆ ಅದೇನು ಇಷ್ಟ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ನೀವು ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಅದನ್ನು ತಿರುವ್ಕೊಳ್ಳಿ. 1 ರೌಂಡು ತಿರುಗಿಸ್ಬಿಟ್ಟು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಫುಲ್ಲು ತಿರುಗಿಸ್ಕೊಳ್ಳಿ. ಅದೆಲ್ಲ ತಿರುಗಿಸಿ ನೀಟಾಗಿ ಆಯಿತು ಅಂದಾಗ ಸ್ಟವ್ ಆಫ್ ಮಾಡಿ ಕ್ಲೋಸ್ ಮಾಡಿಬಿಡಿ ಅಷ್ಟೇ. ಈಗ ಮತ್ತೆ ನಾನು ಒಂದು ಸ್ವಲ್ಪ ಹೊತ್ತು ತಿಂಡಿ ಮಾಡಿ ಆದಮೇಲೆ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು ರೆಸ್ಟ್ ಮಾಡಿದ್ದಾಯಿತು. ಈಗ ಒಂದು ಸ್ವಲ್ಪ ಕೆಲಸ ಮಾಡುವ ಅಂತ. ಏನು ಕೆಲಸ ಅಂದರೆ, ನಾವು ಒಂದು ಕೆಲಸ ಮಾಡಬೇಕಂದ್ರೆ ವಾರ ಪೂರ್ತಿ ಯೋಚನೆ ಮಾಡಿ ನೆಕ್ಸ್ಟ್ ಭಾನುವಾರ ಬರುವಾಗ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇರ್ತೀವಿ. ಯಾಕಂದರೆ ನಮ್ಗೆ ಅದೊಂದೇ ದಿನ ರಜೆ ಸಿಗೋದು. ಮನೆಗೆ ಬರೋ ಅಷ್ಟರಲ್ಲಿ 7:30 ಆಗುತ್ತೆ. ಇನ್ನೆಲ್ಲಿ ನಾವು ಅವತ್ತಿನ ಕೆಲಸ ಮಾಡೋಕ್ಕಾಗುತ್ತೆ, ಇಲ್ಲ ಅಲ್ಲ. ಅದಕ್ಕೋಸ್ಕರ ಏನಂದರೆ ಪುಳಿಯೋಗರೆ ಪೌಡರ್ ಮಾಡ್ಕೊಬೇಕು ಮನೆಯಲ್ಲೇ ಅಂತ ಟ್ರೈ ಮಾಡೋಣ. ಪುಳಿಯೋಗರೆ ಪೌಡರ್ನ ಈ ರೆಸಿಪಿ ಬಂದು ನಾನು ನಮ್ಮ ಒಬ್ಬರು ಕೊಲ್ಲಿಗಿಂದ ಕಾಪಿ ಮಾಡಿರೋದು ಮೀನ್ಸ್ ಹೇಳಿಸ್ಕೊಂಡಿರೋದು. ಅವ್ರು ಹೇಳ್ಕೊಟ್ರು ಹಿಂಗೆ ಮಾಡಬೇಕು ಅಂತ. ಅವರಿಗೆ ಬೆಳಿಗ್ಗೆ ಮತ್ತೆ ಕಾಲ್ ಮಾಡಿ ಅವತ್ತೊಂದು ದಿನ ಹೇಳ್ಕೊಟ್ಟಿದ್ರು, ಬಟ್ ಏನು ಮಾಡ್ತೀಯ
ನಾನು ಮರ್ತೋಗಿದ್ದೆ. ಮತ್ತು ಅವ್ರಿಗೆ ಬೆಳಗ್ಗೆ ಮೆಸೇಜ್ ಹಾಕಿ ಹೇಳಿಸ್ಕೊಂಡಿದ್ದಾಯಿತು. ನಮ್ಮ ಮೈಕ್ ಯೂಸ್ ಮಾಡಿಲ್ಲ, ಯಾಕಂದರೆ ನಾನು ಮಾತಾಡೋದು ಕೇಳಿಸುತ್ತೆ, ಸೌಂಡ್ ಏನೂ ಇಲ್ಲ ಮನೇಲಿ, ಅನ್ನೋ ರೀಸನಿಂದ. ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇದರಲ್ಲಿದೆ. 2 ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇಫ್ ನಿಮಗೇನಾದರೂ ಪುಳಿಯೋಗರೆ ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಹೆಂಗೆ ಪುಳಿಯೋಗರೆ ಪೌಡರ್ ಮಾಡಿದೆ ಅಂತ ಹೇಳ್ಕೊಂಡು ಕೊಡ್ತೀನಿ ಗೈಸ್. ನಮಗೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಇಷ್ಟು. ಎಸ್ ಗೈಸ್, ನಾವೀಗ ಶುರು ಮಾಡುವ. ಮೇಯ್ನ್ ಅಂದರೆ ಗ್ಯಾಸ್ ಹಚ್ಕೊಂಡು ಈಗ ಇದನ್ನು ನಮ್ಮ ಹತ್ರ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೆಲ್ಲನೂ ಹುರ್ಕೊಬೇಕು. ಇನ್ನೊಂದು ಮಿಸ್ ಮಾಡಿದೆ ನಾನು, ಏನಂದರೆ ಇದು ಹಳದಿ ಅರಿಶಿಣದ ಕೊಂಬು, ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ನಾನು ಇದನ್ನು ಒಣಗಿಸಿಲ್ಲ. ಮೇಯ್ನ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾನೀಗ ಏನು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಆಲ್ರೆಡಿ ಬಿಸಿಲಲ್ಲಿ 1 ಅವರ್ ಅಥವಾ 1.5 ಅವರ್ ಒಣಗಿಸಿದ್ದೀನಿ. ದೆನ್ ನಾನು ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಎಸ್ ಗೈಸ್, ನಾನು ಪುಳಿಯೋಗರೆ ಪೌಡ್ರನ್ನೆಲ್ಲ ಮಾಡಿ ಮುಗಿಸಿ ಆಯಿತು. ಈಗ ಏನಂದರೆ ಇನ್ನೇನು ಒಂದು ಸ್ವಲ್ಪ ನೈಲ್ಸ್ ಕಟ್ ಮಾಡೋದಿತ್ತಲ್ಲ, ನೈಲ್ಸ್ ಒಂದು ಕಟ್ ಮಾಡ್ಕೊಂಬಿಟ್ರೆ ಮುಗೀತು. ಇನ್ನೇನು ಸಂಡೇನೇ ಮುಗ್ದೋಯ್ತು. ನಾಳೆ ಮತ್ತೆ ಅದೇ ಜೀವನ, ಅದೇ ಕೆಲಸ, ಏನು ಮಾಡೋಕ್ಕಾಗಲ್ಲ. ಹೋಗ್ಬಾರ್ದು ಕೆಲಸಕ್ಕೆ ಅನಿಸುತ್ತೆ, ಬಟ್ ಸ್ಯಾಲ್ರಿ ಬೇಕಲ್ಲ. ಸ್ಯಾಲ್ರಿ ಬೇಕು ಅಂದರೆ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಸೊ ಇಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಅಂತ ಅಂದ್ಕೊತಾ ಇದ್ದೀನಿ. ಇಫ್ ಪಾಸಿಬಲ್ ನಾಳೆ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ, ಆದರೆ ಮಾಡ್ತೀವಿ. ನಾಳೆ ಆಗಿಲ್ಲ ಅಂದ್ರೂ ಆದಷ್ಟು ಬೇಗ ಅಂತೂ ಮಾಡೇ ಮಾಡ್ತೀವಿ ಗೈಸ್. ಈ ವಿಡಿಯೋ ಇಷ್ಟೇ. ನಿಮ್ಗೆ ಇಫ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಗೈಸ್. ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಗೈಸ್, ಬಾಯ್.